ಎಚ್.ಡಿ. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ಅವರು, ನಿನ್ನೆ ಬಂದಂತ ಎಸ್ಎಸ್ಎಲ್ಸಿ ಫಲಿತಾಂಶದಿಂದ ತಾಲೂಕಿಗೆ ಮತ್ತಷ್ಟು ಗೌರವ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಎಚ್.ಡಿ. ತಾಲೂಕು ಪ್ರಥಮ ಸ್ಥಾನ ಬಂದಿದ್ದು, ಇದಕ್ಕೆ ಕಾರಣಕರ್ತರಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜು ಅವರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಕಳೆದ 2 ವರ್ಷಗಳಿಂದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಮ್ಮ ತಾಲೂಕು 2ನೇ ಸ್ಥಾನದಲ್ಲಿದ್ದು, ಈ ವರ್ಷ ಅತಿ ಹೆಚ್ಚು ಶ್ರಮ ತೆಗೆದುಕೊಂಡು ಹಗಲು ರಾತ್ರಿ ಎನ್ನದೆ ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ಬೇವು ರಾಜು ಅವರ ಶ್ರಮಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮುಂದಿನ ದಿನದಲ್ಲೂ ಸಹ ಇದೇ ರೀತಿ ಉತ್ತಮ ಫಲಿತಾಂಶ ಬರಲಿ. ಈ ಫಲಿತಾಂಶಕ್ಕೆ ಶ್ರಮಿಸಿದ ಎಲ್ಲ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ನಿನ್ನೆ ನಮ್ಮ ತಾಲೂಕಿನ ಪ್ರೌಢಶಾಲೆ ವಿದ್ಯಾರ್ಥಿಗಳಲ್ಲಿ ತಾಲೂಕಿಗೆ ಮೈಸೂರು ಜಿಲ್ಲೆಯಲ್ಲಿ ಎಚ್.ಡಿ. ತಾಲೂಕು ಪ್ರಥಮವಾಗಿ ಬಂದಿದೆ. ಹಾಗಾಗಿ ಆ ಬಂದಿರೋಂಥ ರಿಸಲ್ಟ್ಗೆ ಮಕ್ಕಳಿಗೂ ಕೂಡ ನಾನು ಅಭಿನಂದಿಸುತ್ತಾ, ಜೊತೆಗೆ ಆ ಶಿಕ್ಷಕರಿಂದ ಮತ್ತು ಇಡೀ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿದಂಥ ಎಲ್ಲ ಶಿಕ್ಷಕವೃಂದದವರೆಗೂ ಮತ್ತು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ತಾಲೂಕಿನ ಪರವಾಗಿ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಜೊತೆಗೆ ಇದಕ್ಕೂ ಕೂಡ ನಾವು ನಮ್ಮ ತಾಲೂಕಿನಲ್ಲಿ 2 ವರ್ಷ ನಾವು ಕೊನೆ ಸ್ಥಾನದಲ್ಲಿದ್ದು, ಆದರೆ ಈ ವರ್ಷ ಅತಿ ಹೆಚ್ಚು ಶ್ರಮ ತಗೊಂಡು ನಮ್ಮ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿರ್ಬೋದು, ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು, ಮತ್ತು ಆಯಾ ಗ್ರಾಮದ ಎಲ್ಲ ಯಾವ್ಯಾವ ಸ್ಕೂಲ್ಗಳು ಕೆಂತಿದೆಯೋ ಆಯಾ ಶಾಲೆಯ ಎಲ್ಲ ಪೋಷಕರು ಮತ್ತು SDMC ಅವರು ಮತ್ತು ಆಯಾ ಶಾಲೆಯ ಶಿಕ್ಷಕರು ಮತ್ತು ಎಲ್ಲರೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜು ಅವರೆಲ್ಲರೂ ಕೂಡ ಎಲ್ಲರಿಗೂ ಸ್ಪಂದಿಸಿ ಅವರಿಗೆಲ್ಲ ಮೋಟಿವೇಟ್ ಮಾಡಿ ಇವತ್ತು ನಮ್ಮ ತಾಲೂಕಿನ ಪ್ರಥಮ ಸ್ಥಾನ ತಂದಿದ್ದಾರೆ. ಹಾಗಾಗಿ ರಾಜು ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವೂ ಕೂಡ ಅವ್ರಿಗೆ ಅಭಿನಂದಿಸ್ತಾ, ಜೊತೆಗೆ ನಮ್ಮ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ನಮ್ಮ ತಾಲೂಕಿಗೆ ವರ್ಗಾಯಿಸಿ ಈ ಸಲ ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಕೂಡ ಶಾಸಕರು ಕೂಡ ಶ್ರಮ ಪಟ್ಟಿದ್ದಾರೆ. ಕೊನೆಗೆ ಕೂಡ ಶಾಸಕರು ಕೂಡ ತಮ್ಮೆಲ್ಲರೂ ಮುಖಾಂತರ ನನ್ನ ವೈಯಕ್ತಿಕವಾಗಿ ಅವರು ಕೂಡ ಅಭಿನಂದಿಸ್ತಾ, ಮುಂದಿನ ಕೂಡ ನಮ್ಮ ತಾಲೂಕಿನ ಇದೇ ರೀತಿ ಪ್ರಗತಿ ಹೊಂದಲಿ, ನನ್ನ ತಾಲೂಕಿಗೆ ಅತಿ ಹೆಚ್ಚು ಹೇಗೆ ನಾವು ಶಿಕ್ಷಣದಲ್ಲಿ ಪ್ರಥಮ ಸ್ಥಾನ ಬಂದಿದ್ದೀವೋ ಹಾಗೆ ಕೂಡ ಪ್ರತಿಯೊಂದರೂ ಕೂಡ ನಾವು ಪ್ರಥಮ ಸ್ಥಾನದಲ್ಲಿ ಬರುವಂಥ ಆಗಲಿ ಅಂತ ನಾನು ಈ ಮೂಲಕ ತಮ್ಮೆಲ್ಲರೂ ಕೇಳ್ಕೊಳ್ತಾ, ಎಲ್ಲರೂ ಕೂಡ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಪೋಷಕರಿಗೂ ಮತ್ತು ಮುಖ್ಯ ಶಿಕ್ಷಣ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ.